ಮಳೆ ನೀರಿನ ಕವಲುಗಳೆಲ್ಲ ಸೇರಿ ಒಂದು ನದಿ ಕಡೆಗೆ ಸೇರಿಕೊಳ್ತವೆ. ಈ ನದಿಯ ನೀರು ಸಮುದ್ರಕ್ಕೆ ಸೇರ್ತದೆ. ಹಾಗೆ ಈ ಆತ್ಮನಿಗೆ ಕವಲುಗಳಿದೆ. ಈ ದೇಹ, ಮನಸ್ಸು, ಉಸಿರಾಟ, ಭಾವನೆಗಳು ಇವೆಲ್ಲ ಈ ಆತ್ಮನೊಂದಿಗೆ ಜೋಡಣೆಯಾದಾಗ ಇದು ಯೋಗ ಅಂತ ಅನಿಸ್ಕೊಳ್ತದೆ. ನಿಮ್ಮ ಜೀವನಕ್ಕೆ ಈ ಯೋಗ ಹೆಂಗೆ ಬಂತು? ಏನು ಪ್ರೇರಣೆ? ಮೊದಲನೇದಾಗಿ ನನಗೆ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿದಂಥ ನನ್ನ ಅಪ್ಪ, ಧೈರ್ಯ ತುಂಬಿದಂಥ ಅಪ್ಪ, ಆಮೇಲೆ ಭಕ್ತಿ ಯೋಗ, ಈ ಜಪದ ಯೋಗಕ್ಕೆ ಒಂದು ಕರ್ಕೊಂಡು ಬಂದಂತಹ ಅಮ್ಮ, ಆಮೇಲೆ ನಮ್ಮ ಮನೆಯವರು, ಮಕ್ಕಳು, ಹಿತೈಷಿಗಳಿಗೆ ನಾನೊಂದು ಆಭಾರಿಯನ್ನು ಹೇಳಲೇಬೇಕಾಗುತ್ತೆ. ಮೊದಲನೆಯದಾಗಿ ನನ್ನ ಜೀವನದಲ್ಲಿ ಬಹಳಷ್ಟು ಯೋಗಗಳು ಸೇರಿ ಬಂದಿದೆ. ನಾನು ಸುಮಾರು ಚಿಕ್ಕ ವಯಸ್ಸಿನವಳಿರುವಾಗ ನನಗೆ ಹೆಚ್ಚಿನ ಅಂಶ 10 ವರ್ಷ ಇರ್ಬೋದು. ಆವಾಗ ಭಾಳ ಕಷ್ಟಕಾಲದ ಪರಿಸ್ಥಿತಿ. ನಾನು ಭಾಳ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದೆ. ಆದರೆ ಏನಾಯಿತು, ಈ ದಾಯಾದಿಗಳ ಒಂದು ವ್ಯವಹಾರದಿಂದಾಗಿ ನಾವು ಮಧ್ಯರಾತ್ರಿ ಮನೆ ಬಿಟ್ಟು 12 ಗಂಟೆ ಸಮಯದಲ್ಲಿ ನಾವು ಮನೆಯನ್ನು ತೊರೆದು ಹೊರಬರುವ ಪರಿಸ್ಥಿತಿ ಬಂತು ನಮಗೆ.